ನಮಸ್ಕಾರ ಸ್ನೇಹಿತರೆ. ಹಿಂದೂ ಸಂಸ್ಕೃತಿಯಲ್ಲಿ ನಂದಿ ಅಥವಾ ಎತ್ತಿಗೆ ವಿಶೇಷ ಸ್ಥಾನಮಾನವಿದೆ. ಶಿವ ಪಾರ್ವತಿಯರು ವಾಸವಿರುವ ಕೈಲಾಸ ಪರ್ವತದ ದ್ವಾರಪಾಲಕನಾಗಿ ನಂದಿಯು ಪಾತ್ರ ನಿರ್ವಹಿಸುತ್ತಾನೆ ಎಂದು ಪುರಾಣಗಳು ಹೇಳುತ್ತವೆ. ಸರ್ವಶಕ್ತನಾದ ಶಿವನ ಆಶ್ರಯ ಇರುವುದರಿಂದ ನಂದಿಗೂ ಕೂಡ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ನಮ್ಮ ಭಾರತದಲ್ಲಿ ಶಿವನಿಗೆ ಸಮರ್ಪಿತವಾದ ದೇವಸ್ಥಾನಗಳಲ್ಲಿ ನಂದಿಯ ವಿಗ್ರಹ ಇರುವುದು ಸರ್ವೇ ಸಾಮಾನ್ಯ. ನಂದಿಯ ಕೋಡುಗಳ ಮೂಲಕ ಶಿವಲಿಂಗದ ದರ್ಶನ ಮಾಡಿದರೆ ಫಲವು ಶೀಘ್ರವಾಗಿ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯು ಅಗಾಧವಾಗಿದೆ. ಭಾರತದಲ್ಲಿ ನಂದಿಗೆಂದೇ ಸಮರ್ಪಿತವಾದ ಹಲವು ದೇವಾಲಯಗಳು ಕೂಡ ಇವೆ. ಅದರಲ್ಲೂ ಕೆಲವು ದೇವಸ್ಥಾನಗಳು ಬೃಹತ್ ಆದ ನಂದಿಯ ಏಕಶಿಲಾ ವಿಗ್ರಹಗಳಿಂದ ಪ್ರೇಕ್ಷಣೀಯ ಸ್ಥಳಗಳಾಗಿವೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಏಕಶಿಲೆಯಲ್ಲಿ ಕೆತ್ತಲಾದ ದೊಡ್ಡ ಗಾತ್ರದ ನಂದಿ ವಿಗ್ರಹಗಳ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬಸವನಗುಡಿ, ಬೆಂಗಳೂರು. ಹೌದು ಸ್ನೇಹಿತರೆ, ಬೆಂಗಳೂರು ಮಹಾನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಬಸವನಗುಡಿ ಕೂಡ ಒಂದು. ಈ ಪ್ರದೇಶಕ್ಕೆ ಬಸವನಗುಡಿ ಎಂದು ಹೆಸರು ಬರಲು ಕಾರಣವೇ ಇಲ್ಲಿರುವ ಪುರಾತನ ಬೃಹತ್ ಬಸವನ ದೇವಾಲಯ. ಇದು ಎತ್ತರದ ಗುಡ್ಡದ ಮೇಲೆ ಕಟ್ಟಲಾಗಿರುವ ಪುರಾತನ ದೇವಾಲಯದಲ್ಲಿ 15 ಅಡಿ ಎತ್ತರ, 20 ಅಡಿ ಉದ್ದ ದೊಡ್ಡ ಬಸವಣ್ಣನ ವಿಗ್ರಹವಿದೆ. ನಾಡಪ್ರಭು ಕೆಂಪೇಗೌಡರು 1537ರಲ್ಲಿ ಈ ದೇವಾಲಯವನ್ನು ಕಟ್ಟಿಸಿದರು. ದೇವಾಲಯದ ಮುಂದೆ ಸುಂದರವಾದ ಧ್ವಜಸ್ತಂಭವಿದೆ. ಈ ಕಲ್ಲು ಕಂಬದಲ್ಲಿ ತಂತಿವಾದ್ಯ ನುಡಿಸುತ್ತಿರುವ ಸ್ತ್ರೀ ಮೊದಲಾದ ಉಬ್ಬು ಶಿಲ್ಪಗಳಿವೆ. ಈ ದೇವಾಲಯಕ್ಕೆ ಭವ್ಯವಾದ ಗೋಪುರವಿದ್ದು ಒಳ ಪ್ರಾಂಗಣದಲ್ಲಿ ವಿಶಾಲವಾದ ಗುಡಿ, ಪ್ರದಕ್ಷಿಣೆ ಪಥವಿದೆ. ಬಾಗಿಲಲ್ಲಿ ದ್ವಾರಪಾಲಕರಿರುವ ಶಿಲ್ಪಗಳಿವೆ. ಈ ಗರ್ಭದಲ್ಲಿರುವ ಕಪ್ಪು ಶಿಲೆಯ ಬಸವ ಉದ್ಭವ ಮೂರ್ತಿ ಎಂದೇ ನಂಬಲಾಗಿದೆ. ಶಿವನ ವಾಹನ ಬಸವ ಇಲ್ಲಿ ಒಂದು ಶಿಲೆಯಾಗಿ ನಿಂತಿದೆ ಎಂಬ ಪ್ರತೀತಿ ಇದೆ. ಒಂದು ಕಥೆಯ ಪ್ರಕಾರ ಜೀವಂತ ಬಸವನೇ ಇಲ್ಲಿ ಕಲ್ಲಾಗಿದ್ದಕ್ಕೆ ಒಂದು ಅದ್ಭುತ ಕಥೆಯೇ ಇದೆ. ಈ ದೇಗುಲಕ್ಕೆ ಸಂಬಂಧಿಸಿದ ಕಡಲೆಕಾಯಿ ಪರಿಷೆ ಎಂಬ ಉತ್ಸವವು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಜರುಗುತ್ತದೆ. ಅಂದ ಹಾಗೆ ಈ ದೇವಸ್ಥಾನದ ಪಕ್ಕದಲ್ಲಿಯೇ ದೊಡ್ಡ ಗಣೇಶನ ದೇವಸ್ಥಾನ ಕೂಡ ಇದೆ. ಲೇಪಾಕ್ಷಿ ನಂದಿ. ಲೇಪಾಕ್ಷಿ ಆಂಧ್ರ ಪ್ರದೇಶ ರಾಜ್ಯದ ಅನಂತಪುರ ಜಿಲ್ಲೆಯ ಒಂದು ಚಾರಿತ್ರಿಕ ಪಟ್ಟಣ. ಲೇಪಾಕ್ಷಿ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಬೃಹದಾಕಾರದ ಏಕಶಿಲಾ ನಂದಿಯ ವಿಗ್ರಹ ಇದೆ. ಇದು 16 ಅಡಿ ಎತ್ತರ ಮತ್ತು 27 ಅಡಿ ಉದ್ದ ಇದೆ. ಇದು ಭಾರತದಲ್ಲೇ ಅತಿ ದೊಡ್ಡವಾದ ನಂದಿಯ ವಿಗ್ರಹ ಎಂದು ನಂಬಲಾಗಿದೆ. ಇಲ್ಲಿಯೇ ನಿಮಗೆ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ಅಲ್ಲಿರುವ ತೇಲುವ ಕಂಬವನ್ನು ಕೂಡ ನೀವು ನೋಡಬಹುದು. ಅಂದ ಹಾಗೆ ಲೇಪಾಕ್ಷಿ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 123 ಕಿಲೋಮೀಟರ್ ದೂರದಲ್ಲಿದೆ. ಬೃಹದೇಶ್ವರ ದೇವಾಲಯ, ತಂಜಾವೂರು. ತಮಿಳುನಾಡಿನ ತಂಜಾವೂರು ಪಟ್ಟಣದಲ್ಲಿರುವ ಯುನೆಸ್ಕೋ ಮಾನ್ಯತೆ ಪಡೆದಿರುವ ಬೃಹದೇಶ್ವರ ದೇವಾಲಯದ ಆವರಣದಲ್ಲಿ ದೊಡ್ಡ ಏಕಶಿಲಾ ನಂದಿ ವಿಗ್ರಹವು ನಿಮ್ಮ ಗಮನವನ್ನು ಸೆಳೆಯುತ್ತದೆ. ದೇವಾಲಯದ ಪ್ರವೇಶ ದ್ವಾರದಲ್ಲಿ ನಂದಿ ಮೂರ್ತಿಯನ್ನು ಒಂದೇ ಒಂದು ಬಂಡೆಯಲ್ಲಿ ಕೆತ್ತಲಾಗಿದೆ. ಇದು ಸುಮಾರು 16 ಅಡಿ ಉದ್ದ ಹಾಗೂ 13 ಅಡಿ ಎತ್ತರವಾಗಿದೆ. ಇದು ಭಾರತದ 2ನೇ ಅತಿ ದೊಡ್ಡ ನಂದಿ ವಿಗ್ರಹ ಎಂದು ಪರಿಗಣಿಸಲಾಗಿದೆ. ಇಡೀ ದೇವಾಲಯವನ್ನು ಗಡುಸಾಲ ಅಪರೂಪವೆನ್ನಲಾದ ಗ್ರಾನೈಟ್ ಕಲ್ಲಿನಿಂದ ಬಳಸಿ ನಿರ್ಮಿಸಲಾಗಿದೆ. ಆದರೆ ವಿಚಿತ್ರ ಏನೆಂದರೆ ತಂಜಾವೂರಿನ 100 ಕಿಲೋಮೀಟರ್ ಆಸುಪಾಸು ಈ ಕಲ್ಲು ಸಿಗುವುದಿಲ್ಲ. ಆದರೂ ಬೇರೆ ಬೇರೆ ಊರುಗಳಿಂದ ಹಿಂದೆ ರಾಜರಾಜ ಚೋಳನ ಕಾಲದಲ್ಲಿ ಈ ಅದ್ಭುತವಾದ ದೇವಸ್ಥಾನ ಹಾಗೂ ಈ ನಂದಿಯನ್ನು ಕೆತ್ತಲಾಗಿತ್ತು ಎಂದು ನಂಬಲಾಗಿದೆ. ಅಂದ ಹಾಗೆ ತಮಿಳುನಾಡಿನಲ್ಲಿ ಇರುವ ತಂಜಾವೂರು ಬೆಂಗಳೂರಿನಿಂದ ಸುಮಾರು 393 ಕಿಲೋಮೀಟರ್ ದೂರದಲ್ಲಿದೆ. ನಂದಿ ವಿಗ್ರಹ, ಚಾಮುಂಡಿ ಬೆಟ್ಟ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವ ಈ ಪ್ರಖ್ಯಾತ ನಂದಿ ವಿಗ್ರಹವು 15 ಅಡಿ ಎತ್ತರ ಹಾಗೂ 24 ಅಡಿಯಷ್ಟು ಉದ್ದವಿದೆ. ಸುಮಾರು 400 ವರ್ಷಗಳ ಹಳೆಯದಾದ ನಂದಿ ವಿಗ್ರಹ ಇದಾಗಿದ್ದು 1659ರಿಂದ 73ರಲ್ಲಿ ನಿರ್ಮಾಣವಾಗಿದೆ. ಮೈಸೂರು ನಗರದಿಂದ ಸುಮಾರು 8 ರಿಂದ 9 ಕಿಲೋಮೀಟರ್ ದೂರದಲ್ಲಿರುವ ಈ ನಂದಿ ವಿಗ್ರಹದ ಸುತ್ತಳತೆಯ ಅಂತರದಲ್ಲಿರುವ ಚಾಮುಂಡಿ ಬೆಟ್ಟವನ್ನು ಸುಲಭವಾಗಿ ನೀವು ವೀಕ್ಷಿಸಬಹುದು. ನೀವು ನಿಮ್ಮ ಸ್ವಂತ ಗಾಡಿಯಲ್ಲಿ ಅಥವಾ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಚಾಮುಂಡಿ ಬೆಟ್ಟಕ್ಕೆ, ಚಾಮುಂಡಿ ದೇವಸ್ಥಾನಕ್ಕೆ ಹೋಗುವ ಮಾರ್ಗದಲ್ಲಿ ಈ ಅದ್ಭುತವಾದ ನಂದಿಯನ್ನು ನೀವು ಕಾಣಬಹುದು. 1659ರಲ್ಲಿ ದೊಡ್ಡ ದೇವರಾಜ ಒಡೆಯರ್ ಅವಧಿಯಲ್ಲಿ 1000 ಮೆಟ್ಟಿಲುಗಳನ್ನು ಮತ್ತು ಈಶ್ವರನಿಗೆ ಬಹುಪ್ರಿಯವಾದ ನಂದಿಯ ಬಹುದೊಡ್ಡ ವಿಗ್ರಹವನ್ನು ಇಲ್ಲಿ ನಿರ್ಮಿಸಲಾಗಿತ್ತು. ಈ ನಂದಿ ವಿಗ್ರಹಕ್ಕೆ ಬಹುದೊಡ್ಡ ಮತ್ತು ಆಕರ್ಷಣೆಯಿಂದ ಕೂಡಿದ ಗಂಟೆಯನ್ನು ಇದರ ಕುತ್ತಿಗೆ ಭಾಗದಲ್ಲಿ ನಿರ್ಮಿಸಲಾಗಿದೆ. ಇದೊಂದು ಅದ್ಭುತವಾದಂತಹ ಆಕರ್ಷಣೆಯಾಗಿದೆ. ಅಂದ ಹಾಗೆ ಈ ನಂದಿ ವಿಗ್ರಹವು ಬೆಂಗಳೂರಿನಿಂದ ಸುಮಾರು 180 ಕಿಲೋಮೀಟರ್ ದೂರದಲ್ಲಿದೆ. ನಂದಿ ವಿಗ್ರಹ, ವಿರೂಪಾಕ್ಷ ದೇವಾಲಯ, ಹಂಪಿ.
ಯುನೆಸ್ಕೋ ಮಾನ್ಯತೆ ಪಡೆದಿರುವ ಕರ್ನಾಟಕದ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯದ ಗತವೈಭವವನ್ನು ಸಾರುವ ಹಂಪಿ ನಗರದಲ್ಲಿ ಪ್ರಖ್ಯಾತ ವಿರೂಪಾಕ್ಷ ದೇವಾಲಯದಲ್ಲಿ ಈ ಆಕರ್ಷಕ ನಂದಿ ವಿಗ್ರಹವನ್ನು ನೀವು ಕಾಣಬಹುದು. ಜೊತೆಗೆ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ನಂದಿ ಬೆಟ್ಟ ಬೆಂಗಳೂರಿನ ಬಳಿ ಇರುವ ಅತಿ ಸುಂದರ ಪ್ರವಾಸಿ ತಾಣ. ಅಲ್ಲಿರುವ ಭೋಗನಂದೀಶ್ವರ ದೇವಸ್ಥಾನದ ಪ್ರಾಂಗಣದಲ್ಲಿ ನಂದಿಗೆ ಮುಡಿಪಾದ ಸನ್ನಿಧಿಯೊಂದು ನೀವು ಕಾಣಬಹುದು. ಸ್ನೇಹಿತರೆ, ಅಂದ ಹಾಗೆ ಇತ್ತೀಚೆಗೆ ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಅರಿಶಿಣಕೆರೆ ಗ್ರಾಮದಲ್ಲಿ ಜೋಡಿ ನಂದಿ ವಿಗ್ರಹಗಳು ಪತ್ತೆಯಾಗಿವೆ. ಇವುಗಳನ್ನು ನೋಡಲು ಜನರು ಮುಗಿಬೀಳುತ್ತಿದ್ದಾರೆ. ಭೂಮಿ ಅಗೆಯುವ ಸಂದರ್ಭದಲ್ಲಿ ಸುಮಾರು 15 ಅಡಿ ಉದ್ದ ಹಾಗೂ 12 ಅಡಿ ಎತ್ತರವಾದ ಒಂದು ವಿಗ್ರಹವು ಕಾಣಿಸುತ್ತದೆ. ನಂತರ ಮತ್ತೆ ಅದನ್ನು ಅಗದಾಗ ಎದುರುಗಡೆಯೇ ಚಿಕ್ಕದಾದ ವಿಗ್ರಹವೊಂದು ಪತ್ತೆಯಾಗುತ್ತದೆ. ಇದುವರೆಗೆ ಈ ನಂದಿ ವಿಗ್ರಹಗಳ ಕೊಂಬನಷ್ಟೇ ನೋಡುತ್ತಿದ್ದ ಗ್ರಾಮಸ್ಥರು ಜೋಡಿ ಬಸವಣ್ಣನ್ನು ನೋಡಿ ಪೂಜಿಸುತ್ತಿದ್ದಾರೆ. ಈಗ ತಾವೇ ಹಣ ಸಂಗ್ರಹಿಸಿ JCB ಯಂತ್ರಗಳ ಮೂಲಕ ಮಣ್ಣನ್ನು ತೆಗೆದಾಗ ಈ ನಂದಿ ವಿಗ್ರಹಗಳು ಗೋಚರಿಸಿದೆ ಎಂದು ಇಲ್ಲಿನ ಗ್ರಾಮಸ್ಥರು ಹೇಳುತ್ತಾರೆ. ಈ ವಿಷಯ ತಿಳಿದ ಕೂಡಲೇ ಮೈಸೂರಿನ ಮಹಾರಾಜರಾದಂತಹ ಯದುವೀರ್ ಒಡೆಯರ್ ಈ ಗ್ರಾಮಕ್ಕೆ ಭೇಟಿ ನೀಡಿ ಈ ನಂದಿ ವಿಗ್ರಹಗಳನ್ನು ವೀಕ್ಷಿಸಿದ್ದಾರೆ. ಈ ಹಿಂದೆ ರಾಜಮನೆತನದವರು ಈ ವಿಗ್ರಹಗಳನ್ನು ಸ್ಥಾಪಿಸಿದ್ದರು ಎಂದು ನಂಬಲಾಗಿದೆ. ಇತಿಹಾಸ ತಜ್ಞರು ಹಾಗೂ ಪುರಾತತ್ವ ಇಲಾಖೆಯವರು ಈ ನಂದಿಗಳ ಬಗ್ಗೆ ಅಧ್ಯಯನ ಕೂಡ ಮುಂದುವರೆಸಿದ್ದಾರೆ. ಹಿಂದೊಮ್ಮೆ ಜಯಚಾಮರಾಜ ಒಡೆಯರ್ ಇಲ್ಲಿಗೆ ಭೇಟಿ ನೀಡಿ ಹೋತು ಹೋಗಿದ್ದ ನಂದಿ ವಿಗ್ರಹವನ್ನು ಹೊರತೆಗೆಯಲು ಪ್ರಯತ್ನಿಸಿದ್ದರು. ಆಗ ಇಲ್ಲಿ ನೀರು ತುಂಬಿಕೊಂಡಿತ್ತು. ಹೀಗಾಗಿ ಈ ಪ್ರಯತ್ನ ಫಲ ನೀಡಿರಲಿಲ್ಲ ಎಂದು ಗ್ರಾಮಸ್ಥರು ಹೇಳಿಕೊಂಡಿದ್ದಾರೆ. ಅಂದ ಹಾಗೆ ಈ ಅರಸೀಕೆರೆಯ ನಂದಿ ವಿಗ್ರಹ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 181 ಕಿಲೋಮೀಟರ್ ದೂರದಲ್ಲಿದೆ. ಇತ್ತೀಚೆಗೆ ಕಂಡು ಹಿಡಿಯಲಾದಂತಹ ಈ ಅದ್ಭುತವಾದ ಜೋಡಿ ನಂದಿಗಳನ್ನ ನೋಡಿ ಆನಂದಿಸಿ ಹಾಗೂ ಆ ಶಿವನ ಹಾಗೂ ನಂದಿಯ ಆಶೀರ್ವಾದವನ್ನು ಪಡೆಯಿರಿ ಎಂದು ನಾವು ಕೂಡ ಆಶಿಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಅಂಡ್ ಯು ಟೇಕ್ ಕೇರ್.